ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಸೆಲ್ಫ್ ಮೇಕಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮನೇಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ, ಪಾರ್ಟೀಸ್ ಇದೆ, ಹಬ್ಬಗಳು, ಚಿಕ್ಕ ಪುಟ್ಟ ಪೂಜೆಗಳೆಲ್ಲ ಇರುತ್ತಲ್ಲ, ಸೊ ಆ ಟೈಮಲ್ಲಿ ನೀವು ಹೇಗೆ ಮೇಕಪ್ ಮಾಡ್ಕೋಬೋದು ಮನೇಲೇ ಕೊಡಲಿ ಅಂತ ನಾನು ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಇವಾಗ ಪ್ರೈಮರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫೇಸ್ ಪ್ರೈಮರ್ ನಾನು ಮೇಕಪ್ ಸ್ಟುಡಿಯೋ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ, ಪ್ರೀಬೇಸ್ ಅಂತ. ತುಂಬ ಚೆನ್ನಾಗಿದೆ ಇದು. ನಿಮಗೆ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನೀಟ್ ಈವನ್ ಫಿನಿಶ್ ಕೊಡುತ್ತೆ ನಿಮಗೆ. ಮೇಕಪ್ಗಿಂತ ಮುಂಚೆ ಪ್ರೈಮರ್, ಸ್ಕಿನ್ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟು. ಕ್ಲೆನ್ಸ್ ಮಾಡಿ, ಟೋನ್ ಮಾಡಿ, ದೆನ್ ಮಾಯ್ಶ್ಚರೈಸರ್ ಹಾಕಿ ಆಮೇಲೆ ನೀವು ಪ್ರೈಮರ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದ ಸ್ಕಿನ್ ಪ್ರೈಮರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಆಯಿಲಿ ಸ್ಕಿನ್ಗೆ ಸಪ್ರೇಟ್ ಇರುತ್ತೆ, ನಿಮಗೆ ಡ್ರೈ ಸ್ಕಿನ್ಗೆ ಸಪ್ರೇಟ್ ಇರುತ್ತೆ. ಸೊ ಸ್ಕಿನ್ ಟೈಪ್ ನೋಡಿಕೊಂಡು ನೀವು ಪ್ರೈಮರ್ನ ಯೂಸ್ ಮಾಡಿ ನೀಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ನನಗೆ ಅಷ್ಟು ಕನ್ಸರ್ನ್ ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ಪಿಗ್ಮೆಂಟೇಷನ್ ಇದೆ. ಸೊ ನಾನು ಕನ್ಸಿಲರ್ ಎಲ್ಲ ಮಾಡಲ್ಲ, ಬಟ್ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಅಷ್ಟು ಆರೆಂಜ್ ಕನ್ಸಿಲರ್ ತೊಗೊಂಡು ನೀವು ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನ್ ಆಗಲಿ, ಡಾರ್ಕ್ ಪಿಂಪಲ್ದು ಮಾರ್ಕ್ಸ್ ಇರ್ತಿರೋ ಥರ ಡಾರ್ಕ್ ಪ್ಯಾಚಸ್ಸು ಅದೆಲ್ಲ ಅಂಡರ್ ಐ, ಮೌತ್ ಏರಿಯಾ ಡಾರ್ಕು, ಫೋರೆಡ್ ಟ್ಯಾನಿಂಗ್ ಎಲ್ಲದಕ್ಕೂ ನೀವು ಆರೆಂಜ್ ಕನ್ಸಿಲರ್ನ ಯೂಸ್ ಮಾಡಿ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೇನಾದರೂ ರೆಡ್ ಪಿಂಪಲ್ಸ್ ಇದೆ ಅಂದ್ಕೊಳ್ಳಿ, ರೆಡ್ ಮಾರ್ಕ್ಸು, ಅದಕ್ಕೆಲ್ಲ ನೀವು ಗ್ರೀನ್ ಕಲರ್ನ ಯೂಸ್ ಮಾಡಬೇಕು. ಡಾರ್ಕ್ ಸ್ಪಾಟ್ಸ್ಗೆಲ್ಲ ನೀವು ಆರೆಂಜ್ ಕಲರ್ನ ಯೂಸ್ ಮಾಡಬೇಕಾಗತ್ತೆ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟು. ಮತ್ತು ಪ್ರಾಡಕ್ಟ್ ಯೂಸ್ ಮಾಡೋದು ಅಷ್ಟೇ ತುಂಬ ಇಂಪಾರ್ಟೆಂಟು. ತುಂಬ ಜಾಸ್ತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ, ತುಂಬ ಕಮ್ಮಿ ಪ್ರಾಡಕ್ಟು ತೊಗೊಂಡು ನೀವು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ನಾನು ಸ್ವಲ್ಪ ಅಂಡರ್ ಐ ಇರೋದ್ರಿಂದ ಅಂಡರ್ ಐ ಕೂಡ ನಾನು ಕವರ್ ಮಾಡ್ತಾಯಿದ್ದೀನಿ. ತುಂಬ ಕೇರ್ಫುಲ್ಲಾಗಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಮೇಕಪ್ಪಲ್ಲಿ ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟ್. ನೀವೇನೋ ನೀಟಾಗಿ ಬ್ಲೆಂಡ್ ಮಾಡಿಲ್ಲ ಅಂದರೆ ನಿಮ್ಮ ಮೇಕಪ್ ಬಂದು ಪ್ಯಾಚಿ ಕಾಣಿಸುತ್ತೆ. ನೀವು ಎಲ್ಲಂಗೆ ಅಪ್ಲಿಕೇಶನ್ ಮಾಡಿರ್ತೀರೋ ಅದು ಹಂಗಂಗೆ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಮೌತಿಗೆ ಮಾಡೋಣ. ಸ್ವಲ್ಪ ಅದು ಕೂಡ ನನಗೆ ಒಂದು ಕಾಣಿಸ್ತಾ ಇದೆ. ನೀವು ನೋಡುವ ಎಷ್ಟು ನೀಟಾಗಿ ಕವರ್ ಆಗ್ತಾಯಿದೆ ಅಂತ. ಈವನ್ ಆಗ್ತಾಯಿದೆ ಸ್ಕಿನ್ ಟೋನು. ಆ್ಯಂಡ್ ಕ್ವಾಂಟಿಟಿ ನೀವು ನೋಡ್ತಿದ್ದೀರಲ್ವ, ನಾನು ತುಂಬ ಜಾಸ್ತಿ ತೊಗೊಳ್ತಿಲ್ಲ, ತುಂಬ ಕಮ್ಮಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಇದೇ ಥರ ಕಮ್ಮಿ ಪ್ರಾಡಕ್ಟ್ಸ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ರಷಲ್ಲೇ ನೀವು ನೀಟಾಗಿ ಬ್ಲೆಂಡ್ ಮಾಡ್ಬೋದು, ಬಟ್ ನಾನು ಸ್ಪಾಂಜ್ ಕೂಡ ಯೂಸ್ ಮಾಡ್ತೀನಿ ನಾನು ಬ್ಲೆಂಡಿಂಗ್ಗೆ. ಸ್ಪಾಂಜ್ನ ಸ್ವಲ್ಪ ವೆಟ್ ಮಾಡ್ಕೊಳ್ಳಿ, ವಾಟರೆಲ್ಲ ಸ್ಕ್ವೀಸ್ ಮಾಡಿ ತೆಗೆದಿರಬೇಕು. ಸೊ ಇದು ನೀಟಾಗಿ ಬ್ಲೆಂಡ್ ಮಾಡ್ತಾ ಬನ್ನಿ. ತುಂಬ ನೀರು ಇರಬಾರ್ದು, ನೀಟಾಗಿ ಸ್ಕ್ವೀಸ್ ಮಾಡಿ ಫುಲ್ ವಾಟರ್ನ ತೆಗೆದಿರಬೇಕು. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಕರೆಕ್ಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಕಮೋಫ್ಲೇಜ್ ಪ್ಯಾಲೆಟು. ಸೊ ಇವಾಗ ನಾನು ಕನ್ಸೀಲ್ ಮಾಡಿ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಲ್ವ, ಅದ್ರ ಬದಲು ನೀವು ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ಬೋದು. ನಿಮಗೆ ಟೈಮ್ ಇರೋಲ್ಲ, ತುಂಬ ಕಮ್ಮಿ ಟೈಮ್, 5 ಮಿನಿಟ್ಸ್ ಅಷ್ಟೇ ಇದೆ ಅಂದಾಗ ಡೈರೆಕ್ಟ್ ನೀವು ಫೌಂಡೇಶನ್ನು, ಕನ್ಸೀಲರ್ ಇದು ಅವಶ್ಯಕತೆ ಇಲ್ದಿರೋ ಕಮೋಫ್ಲೇಜ್ ಪ್ಯಾಲೆಟ್ನ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅದರಲ್ಲಿ ಆಲ್ರೆಡಿ ಕನ್ಸೀಲರ್ಸ್ ಆ್ಯಡ್ ಆಗಿರೋದ್ರಿಂದ ನಿಮಗೆ ಎಡಿಟ್ ಕೆಲಸ ಮಾಡೋ ಅವಶ್ಯಕತೆ ಇರೋಲ್ಲ. ಸಿಂಪಲ್ಲಾಗಿ ಇದೊಂದೇ ಪ್ರಾಡಕ್ಟ್ನ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿ ಇದ್ರ ಮೇಲೆ ಪೌಡರ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಮೇಕಪ್ನ ಫಿನಿಷ್ ಮಾಡ್ಬೋದು. ಸೊ ಯಾವುದೇ ರೀತಿ ಫಂಕ್ಷನ್ ಇದ್ದರೆ ನೀವು ಜಸ್ಟ್ ಇದೊಂದು ಡೈರೆಕ್ಟಾಗಿ ಬೇಕಾದ್ರೆ ಇದೊಂದೇ ಪ್ರಾಡಕ್ಟ್ನ ಕೂಡ ನೀವು ಯೂಸ್ ಮಾಡ್ಬೋದು. ಪ್ರೈಮರ್ ಯೂಸ್ ಮಾಡಿಬಿಟ್ಟು ಅದ್ರ ಮೇಲೆ ಡೈರೆಕ್ಟಾಗಿ ನೀವು ಇದನ್ನು ಯೂಸ್ ಮಾಡಿದ್ರೂ ಸಾಕು, ನಿಮಗೆ ಕವರೇಜ್ ಸಿಗುತ್ತೆ. ಒಂದು 50-60% ಕವರೇಜ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. 70% ಅಲ್ಲ, 50-60% ಸಿಗುತ್ತೆ. ನೋಡ್ಬೋದು ನೀಟಾಗಿ ಸ್ಪ್ರೆಡ್ ಆಗ್ತಾಯಿದೆ ಎಲ್ಲ ಕಡೆ. ಇದು ಮತ್ತು ತುಂಬ ಈಸಿನೂ ಇರುತ್ತೆ, ನಿಮಗೆ ಡಬಲ್ ಕೆಲಸ ಇರೋಲ್ಲ, ಬೇಗನೂ ಆಗುತ್ತೆ. ಟೈಮ್ ಇಲ್ಲ ಅಂದಾಗೆಲ್ಲ ನೀವು ಡೈರೆಕ್ಟಾಗಿ ಒಂದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ಆಗುತ್ತೆ. ನೋಡ್ಬೋದು ನನಗೆ ಫೋರ್ ಎಷ್ಟು ನೀಟಾಗಿ ಕವರ್ ಆಗ್ತಾಯಿದೆ ಅಂತ.
ನಾನು ಐಗೂ ಕೂಡ ಇದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಐ ಪ್ರೈಮರ್ಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು ಬೇಸ್ಗೆ, ಐ ಬೇಸ್ಗೆ. ಸೊ ನಾನು ಇದು ಕೆಮಫ್ರೆಶ್ ಪ್ಯಾಲೆಟನ್ನೇ ಐ ಬೇಸ್ಗೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಫಿನಿಶಿಂಗ್, ಎಷ್ಟು ಕ್ಲೀನಾಗಿ ಫಿನಿಶಿಂಗ್ ಬಂದಿದೆ ಅಂತ. ಸೊ ಐ ಏನಕ್ಕೆ ಯೂಸ್ ಮಾಡಬೇಕಂದ್ರೆ ನೀವು ಇವಾಗ ಐ ಶ್ಯಾಡೋ ಹಾಕ್ದಾಗ ಅದು ನೀಟಾಗಿ ಕಲರ್ ಎನ್ಹಾನ್ಸ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಐ ಬೇಸ್ ತುಂಬ ಇಂಪಾರ್ಟೆಂಟ್. ಯಾವುದೇ ಇದಾದ್ರೂ ಮಿಸ್ ಮಾಡಬಾರ್ದು, ಪ್ರಾಪರಾಗಿ ನಾವು ಯೂಸ್ ಮಾಡಬೇಕು. ಸೊ ಐ ಪ್ರೈಮರ್ ಅದು ಯೂಸ್ ಮಾಡ್ಬೋದು, ನೀವು ಇದರ ಫೌಂಡೇಶನ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಪಾಂಜ್ ತೊಗೊಂಡು ನೀಟಾಗಿ ಅದನ್ನು ಕೂಡ ಬ್ಲೆಂಡ್ ಮಾಡಿ, ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಪ್ರೆಷರ್ ಇರ್ಬಾರ್ದು, ಲೈಟಾಗಿ ನಾವು ಬ್ಲೆಂಡ್ ಮಾಡ್ತಾ ಬರಬೇಕು. ನೀವು ನೋಡ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಈವನ್ ಆಗಿ ಬಂದಿದೆ, ಕ್ಲೀನಾಗಿದೆ. ಸೊ ಇದೇ ಥರ ಫುಲ್ ಫೇಸ್ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಲಿಕ್ವಿಡ್ ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಡಾರ್ಕ್ ಶೇಡ್ ತೊಗೋತಾ ಇದ್ದೀನಿ. ಇದು ನಾನು 2 ಡ್ರಾಪ್ಸ್ ಡಾರ್ಕ್ ಶೇಡ್ ತೊಗೊಂಡಿದ್ದೀನಿ. ಮತ್ತು 1 ಡ್ರಾಪ್ ಬಂದು ಲೈಟ್ ಕಲರ್ನ ತೊಗೊಳ್ತೀನಿ. ಲೈಟ್ ಕಲರ್ 1 ಡ್ರಾಪ್. ನನ್ನ ಸ್ಕಿನ್ ಟೋನ್ ಬಂದು ಮೀಡಿಯಮ್ ಇರೋದ್ರಿಂದ ನಾನು ಡಾರ್ಕ್ ಸ್ವಲ್ಪ 2 ಡ್ರಾಪ್ಸು ಮತ್ತು 1 ಡ್ರಾಪು ಲೈಟ್ ಕಲರ್ ತೊಗೊಂಡಿದ್ದೆ. ಸೊ ಇದೆರಡನ್ನೂ ನಾವು ಮಿಕ್ಸ್ ಮಾಡ್ಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬ್ರಷಿಂದ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿ. ಫೌಂಡೇಶನ್ ಬ್ರಷ್ ಇರುತ್ತೆ, ಇದರಿಂದ ನೀವು ನೀಟಾಗಿ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಬೋದು. ನೀವು ನೋಡ್ಬೋದು ಎಷ್ಟು ನೀಟಾಗಿ ನನ್ನ ಸ್ಕಿನ್ ಟೋನ್ ಜೊತೆ ಇದು ಮ್ಯಾಚ್ ಆಗ್ತಾ ಇದೆ ಅಂತ. ಸೊ ಎಲ್ಲೂ ಹೆವಿ ಅನ್ನಿಸ್ತಾ ಇಲ್ಲ, ಏನಿಲ್ಲ, ನ್ಯಾಚುರಲ್ ಫಿನಿಶ್ ಕೊಡ್ತಾ ಇದೆ. ಸೊ ಯಾರಿಗೆಲ್ಲ ನ್ಯಾಚುರಲ್ ಫಿನಿಶ್ ಇದೆ ಅವರೆಲ್ಲ ಈ ಥರ ಟೆಕ್ನಿಕ್ಸ್ ಯೂಸ್ ಮಾಡಿ ಮೇಕಪ್ನ ಮಾಡ್ಕೋಬೋದು. ನೀಟಾಗಿ ಈವನ್ ಆಗಿ ನೀವು ಎಲ್ಲ ಕಡೆ ಅಪ್ಲಿಕೇಶನ್ ಮಾಡ್ತಾ ಬನ್ನಿ. ನನಗಂತೂ ತುಂಬ ಇಷ್ಟ ಆಗಿದೆ. ಸೊ ನಿಮಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವಾಗಲೂ ನ್ಯಾಚುರಲ್ ಪ್ರಿಫರ್ ಮಾಡ್ತೀನಿ ತುಂಬ. ಮತ್ತು ಇವಾಗೆಲ್ಲ ಟ್ರೆಂಡ್ ಇರೋದೇ ಅದಲ್ವಾ, ನೋ ಮೇಕಪ್ ಲುಕ್ ಕೇಳ್ತಾರೆ ಎಲ್ಲರೂ. ಸೊ ನಿಮಗೂ ಕೂಡ ಈ ಥರ ಮಾಡಿಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಮನೆಯವ್ರಿಗೂ ಏನು ತುಂಬ ಹೆವಿ ಅನಿಸಲ್ಲ, ಅವ್ರಿಗೂ ಇಷ್ಟ ಆಗುತ್ತೆ, ಓಕೆ ಚೆನ್ನಾಗಿದೆ ಅಂತ. ನೀಟಾಗಿ ಫಿನಿಶಿಂಗ್ ಅಂತೂ ತುಂಬ ನೀಟಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ, ನೀಟಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ. ನಮ್ಗೆ ಇದರ ಸ್ಪಾಂಜ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಬ್ರಷಲ್ಲೇ ಅಷ್ಟು ಚೆನ್ನಾಗಿ ಅಪ್ಲಿಕೇಶನ್ ಆಗಿದೆ. ಮತ್ತು ಮೇಕಪ್ ಮಾಡುವಾಗ ನೆಕ್ ಮತ್ತು ಇಯರ್ಸ್ಗೂ ಕೂಡ ಕವರ್ ಮಾಡಬೇಕು. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ನಿಮಗೆ ಡಿಸ್ಕಲರೇಷನ್ ಕಾಣಿಸುತ್ತೆ. ನೆಕ್ ಒಂದು ಕಲರ್, ಫೇಸ್ ಒಂದು ಕಲರ್, ಇಯರ್ಸ್ ಒಂದು ಕಲರ್ ಇರುತ್ತೆ. ಸೊ ತುಂಬ ಇಂಪಾರ್ಟೆಂಟು ನೆಕ್ನ ಕವರ್ ಮಾಡೋದು ಮತ್ತು ಇಯರ್ಸ್ನೆಲ್ಲ ಕವರ್ ಮಾಡಬೇಕಾಗುತ್ತೆ. ಮತ್ತು ನಾನು ಸ್ಪಾಂಜ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ನೀವು ಸ್ಪಾಂಜಲ್ಲಿ ಬ್ಲೆಂಡ್ ಮಾಡ್ತಾ ಬನ್ನಿ. ವಿತೌಟ್ ಸ್ಪಾಂಜ್ ಕೂಡ ಅದು ಫಿನಿಶಿಂಗ್ ನೀಟಾಗಿ ಇತ್ತು. ಬಟ್ ಒಂದ್ಸಲ ನಾನು ಪ್ರಿಫರ್ ಮಾಡ್ತೀನಿ ಸ್ಪಾಂಜ್ ಫಿನಿಶಿಂಗ್ ಬೇಕು ಅಂತ. ನೋಡಿ ಹೇಗೆ ಕಾಣಿಸ್ತಾ ಇದೆ, ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ. ಸೊ ನಿಮ್ಮ ಮನೆ ಯಾವ್ದಾದ್ರು ಲೈಕ್ ಪೂಜೆಗಳು, ಹಬ್ಬಗಳು, ಯಾವ್ದಾದ್ರು ಸ್ಮಾಲ್ ಫಂಕ್ಷನ್ಸ್, ಇವಾಗ ಬೇರೆ ಮನೆ ಪೂಜೆಗೆಲ್ಲ ಹೋಗ್ತೀರಾ, ಬರ್ಡೇ ಪಾರ್ಟಿಗೆಲ್ಲ ಹೋಗ್ತೀರಾ ಅಂದರೆ ಈ ಥರ ನೀವು ಮಾಡ್ಕೊಂಡು ಹೋಗ್ಬೋದು. ಎಂಗೇಜ್ಮೆಂಟ್ ಆ ಥರ ಫಂಕ್ಷನ್ಸ್ಗೆಲ್ಲ. ನೆಕ್ಸ್ಟ್ ನಾನು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಟ್ರಾನ್ಸ್ಲೂಷನ್ ಪೌಡರ್ನಿಂದ ನೀವು ಮೇಕಪ್ನ ಲಾಕ್ ಮಾಡ್ಬೋದು. ನಿಮ್ಗೆ ಏನಾದರೂ ಗ್ಲಾಸಿ ಲುಕ್ ಬೇಕು ಅಂದರೆ ನೀವು ಪೌಡರ್ನ ಸ್ಕಿಪ್ ಮಾಡ್ಬೋದು. ಇಲ್ಲ ಮ್ಯಾಟ್ ಫಿನಿಶ್ ಬೇಕು ಅಂದರೆ ಈ ಥರ ಪೌಡರ್ನ ಕೂಡ ನೀವು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ತುಂಬ ಇಂಪಾರ್ಟೆಂಟು ನೆಕ್ ಮತ್ತು ಇಯರ್ನ ಕವರ್ ಮಾಡೋದು. ಯಾವಾಗಲೂ ಅಷ್ಟೇ, ನೀವು ಮೇಕಪ್ ಮಾಡುವಾಗ ಪೌಡರ್ ಆಗಲಿ ಫೌಂಡೇಶನ್ ಆಗಲಿ ನೀಟಾಗಿ ನೆಕ್ ಮತ್ತು ಇಯರ್ನ ಕವರ್ ಮಾಡ್ಕೊಳ್ಳಿ.
ನಾನು ನೆಕ್ಸ್ಟ್ ಇವಾಗ ಐ ಶ್ಯಾಡೋ ಐ ಮೇಕಪ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಇಲ್ಲಿ ಪೌಡರ್ ಚೀಕ್ ಒಂದ್ಸಲಿ ಸ್ವಲ್ಪ ಪೌಡರ್ನ ಹಾಕ್ತಾಯಿದ್ದೀನಿ. ಯಾಕಂದಾಗ ಐ ಶ್ಯಾಡೋ ಮಾಡುವಾಗ ಸೊ ಅದೇನಾದರೂ ಪಿಗ್ಮೆಂಟ್ಸು ಬಿದ್ದರೆ ಈಗ ಫೇಸಲ್ಲೆಲ್ಲ ರೆಡ್ಡಿಶ್ ಆಗುತ್ತೆ ಅಂತ ನಾವು ಯಾವ ಕಲರ್ ಯೂಸ್ ಮಾಡ್ತೀವಿ ಅದು ಕಲರ್ ಬಂದು ರಿಮೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಪೌಡರ ಚೀಕ್ ಬೋನಲ್ಲಿ. ಸೊ ಇವಾಗ ಐ ಮೇಕಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ ಬ್ರೌನ್ ಶೇಡ್ ಯೂಸ್ ಮಾಡಿದ್ದೀನಿ. ಕ್ರೀಸ್ ಲೈನ್ಗೆ ಬ್ರೌನ್ ಶೇಡ್ನ ನಾನು ಯೂಸ್ ಮಾಡಿ ಕ್ರೀಸ್ ಲೈನ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಬ್ರೌನ್ ಆದಮೇಲೆ ನಾನು ಇಲ್ಲಿ ಪಿಂಕ್ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ನೀವು ಬ್ಲೆಂಡ್ ಮಾಡ್ಕೊಳ್ಳಿ. ಐ ಮೇಕಪ್ಪಲ್ಲಿ ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟ್. ಮತ್ತು ಕ್ವಾಂಟಿಟಿನ ತುಂಬ ಕಮ್ಮಿ ಯೂಸ್ ಮಾಡಿ, ತುಂಬ ಜಾಸ್ತಿ ಯೂಸ್ ಮಾಡಿ. ಮತ್ತು ಬ್ಲೆಂಡಿಂಗಲ್ಲಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಅದು ತುಂಬ ಹೆವಿಯಾಗಿ ಕಾಣಿಸುತ್ತೆ. ಸೊ ಆದಷ್ಟು ನೀವು ಕಮ್ಮಿ ಕ್ವಾಂಟಿಟಿನ ಯೂಸ್ ಮಾಡ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಾನು ಐಲಿಡ್ನಲ್ಲಿ ಕೂಡ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬಿಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ತುಂಬ ಸೆಟಲ್ ಆಗಿದೆ ಐ ಮೇಕಪ್ ಕೂಡ. ಮತ್ತು ಸ್ವಲ್ಪ ಬ್ರೌನ್ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀಟಾಗಿ ಅಪ್ಲಿಕೇಶನ್ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ಇಸ್ ತುಂಬ ಇಂಪಾರ್ಟೆಂಟ್ ಮೇಕಪ್ಪಲ್ಲಿ. ಎಸ್ಪೆಷಲಿ ಐ ಮೇಕಪ್ಪಲ್ಲಿ ನೀವು ಎಷ್ಟು ಬ್ಲೆಂಡ್ ಮಾಡ್ತೀರ ಅಷ್ಟು ನಿಮ್ಮ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡಿರೋದೇ 2 ಕಲರ್ಸ್ ಇದರಲ್ಲಿ. ನೀವು ಬೇಕಾದ್ರೆ ತುಂಬ ಕಲರ್ಸ್ನ ಆ್ಯಡ್ ಮಾಡ್ಬೋದು, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ನೀವು ಹೇಗೆ ಮಾಡ್ಕೊಳ್ಳೋದು ತೋರಿಸ್ತಾ ಇರೋದನ್ನು ತುಂಬ ಈಸಿಯಾಗಿ ಆಗಿರೋ ಥರ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಗ್ಲಿಟರ್ಗೆ ಬಂದು ಇದು ಲುಮೇರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಇದು ಆಲ್ರೆಡಿ ಇದರಲ್ಲಿ ಐ ಶ್ಯಾಡೋದಲ್ಲಿ ಕಲರ್ ಪಿಗ್ಮೆಂಟ್ಸ್ ಆ್ಯಡ್ ಮಾಡಿರ್ತಾರೆ, ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತ. ತುಂಬ ಲೈಟ್ ಕಲರ್ ಇದು, ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ. ಲೈಟ್ ಶಿಮ್ಮರ್ ಎಫೆಕ್ಟ್ ಇರುತ್ತೆ ಇದರಲ್ಲಿ. ಇದಕ್ಕೆ ಬೇಕ್ಡ್ ಐ ಶ್ಯಾಡೋ ಅಂತಲೂ ಹೇಳ್ತಾರೆ. ನೀಟಾಗಿದ್ದು ತುಂಬ ನೀಟಾಗಿ ಬರುತ್ತೆ. ಮತ್ತು ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟ್. ಇವಾಗ ನಾನು ಶಿಮ್ಮರ್ ಹಾಕಿದ್ನಲ್ವ, ಗ್ಲಿಟರ್ ಐ ಶ್ಯಾಡೋ ಹಾಕಿದ್ದೀನಿ. ಸೊ ಅದನ್ನು ಕೂಡ ನಾವು ನೀಟಾಗಿ ಬ್ಲೆಂಡ್ ಮಾಡಬೇಕು. ಹಾಕಿರೋ ಲೈನ್ ಏನೋ ಕಾಣಿಸ್ತಿದ್ರೆ ಅದು ತುಂಬ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಐ ಮೇಕಪ್ಪಲ್ಲಿ ಲೈನ್ಸ್ ಯಾವುದೂ ಕಾಣಿಸ್ಬಾರ್ದು, ನೀಟಾಗಿ ಮರ್ಜ್ ಆಗಿರಬೇಕು. ಸೊ ಫಿನಿಶಿಂಗ್ ಆವಾಗಲೇ ತುಂಬ ಚೆನ್ನಾಗಿ ಬರೋದು. ಇಲ್ಲಾಂದರೆ ನೀವು ಏನು ಹಾಕಿದ್ದೀರಾ ಅಂತ ಎಲ್ಲರಿಗೂ ನೀಟಾಗಿ ಕಾಣಿಸೋದು ಗೊತ್ತಾಗೋದು, ಐಡೆಂಟಿಫೈ ಯಾರು ಬೇಕಾದ್ರೂ ಮಾಡ್ಬೋದು. ಲೈನ್ಸ್ ಯಾವತ್ತೂ ಕ್ರಿಯೇಟ್ ಆಗಬಾರ್ದು ಐ ಮೇಕಪ್ಪಲ್ಲಿ. ಅದು ನೀಟಾಗಿ ಮರ್ಜ್ ಆಗಿರಬೇಕು. ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ನಾನಿಲ್ಲಿ ಲೈನರ್ ಹಾಕ್ತಾಯಿದ್ದೀನಿ. ಐ ಲೈನರು ನಾನು ಇದರಲ್ಲಿ ಬಂದು ಪಾಟ್ ಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ವಿಂಟರ್ ಇರೋದ್ರಿಂದ. ಕ್ರೀಮ್ ಬೇಸ್ ಜೆಲ್ ಬೇಸ್ ಇರುತ್ತೆ, ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಅದರಲ್ಲಿ ತುಂಬ ಚೆನ್ನಾಗಿದೆ. ಪಿಗ್ಮೆಂಟು ಲೈನರ್ದು ಎಷ್ಟು ಡಾರ್ಕ್ ಆಗಿ ಬರುತ್ತೆ ನೋಡ್ಬೋದು, ಎಷ್ಟು ತುಂಬ ಚೆನ್ನಾಗಿದೆ. ಫಿಲ್ಲಿಂಗ್ ತುಂಬ ಇಂಪಾರ್ಟೆಂಟು. ನೋಡಿಕೊಂಡು ನೀಟಾಗಿ ನೀವು ಅಪ್ಲಿಕೇಶನ್ನ ಮಾಡಿ.
ನಾನಿಲ್ಲಿ ಕಾಜಲ್ ಹಾಕ್ತಾಯಿದ್ದೀನಿ. ಸೇಮ್ ಜೆಲ್ ನಾನು ಲೈನರ್ ಯೂಸ್ ಮಾಡಿದ್ರು ಅದೇ ಪಾಟಿಂದ ನಾನು ಕಾಜಲ್ನ ಹಾಕ್ತಾಯಿದ್ದೀನಿ. ಸೊ ಇದು ಕಾಜಲ್ ಮತ್ತು ಲೈನರ್ ಎರಡಕ್ಕೂ ಯೂಸ್ ಆಗುತ್ತೆ. ಮತ್ತು ನೀವೇನಾದರೂ ಸ್ಮೋಕಿ ಐ ಕ್ರಿಯೇಟ್ ಮಾಡಬೇಕು ಅಂದರೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪಿಗ್ಮೆಂಟ್, ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ. ಲೈನರ್ನ ಸ್ವಲ್ಪ ನಾವು ಬ್ಲೆಂಡ್ ಮಾಡೋಣ, ಫಿನಿಶಿಂಗ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಕಾಜಲ್ ನಾವು ಹಾಕಿದ್ವಲ್ಲ ಅದನ್ನು ಸ್ವಲ್ಪ ಸ್ಮಜ್ ಮಾಡಿದರೆ ಇನ್ನೂ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಬೇಕಾದ್ರೆ ಹಾಗೇನೂ ಬಿಡ್ಬೋದು, ಇಲ್ಲ ಇದರ ನಂತರ ಸ್ಮಜ್ ಕೂಡ ನೀವು ಮಾಡ್ಬೋದು. ನೀಟಾಗಿ ನಾವೇನು ಕಾಜಲ್ ಹಾಕ್ಬಿಡ್ತೀವಿ ಅದನ್ನು ನೀಟಾಗಿ ಸ್ಮಜ್ ಮಾಡ್ಕೊಳ್ತೀವಿ. ಇದು ಆಪ್ಷನಲ್, ಇದು ಮಾಡಲೇಬೇಕು ಅಂತ ಏನಿಲ್ಲ. ಸೊ ಹಾಗೆ ಕೂಡ ನೀವು ಬಿಟ್ಟು ಕಾಜಲ್ ಹಾಕ್ಬಿಟ್ಟು ಹಾಗೆ ಕೂಡ ಬಿಡ್ಬೋದು. ಮತ್ತು ಕಾಜಲ್ಗೆ ನೀವು ಇದನ್ನೇ ಯೂಸ್ ಮಾಡಬೇಕು, ಲೈನರ್ಗೆ ಇದೇ ಯೂಸ್ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಸೊ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ನೀವು ಲೈನರ್ ಆಗಲಿ ಕಾಜಲ್ ಆಗಲಿ ಯೂಸ್ ಮಾಡ್ಬೋದು. ನಾರ್ಮಲ್ ಇವಾಗ ಪೆನ್ಸಿಲ್ ಬರುತ್ತೆ, ಮತ್ತು ಕೋಲ್ ಕಾಜಲ್ ಬರುತ್ತೆ, ಟ್ವಿಸ್ಟಿಂಗ್ ಕಾಜಲ್ ಬರುತ್ತೆ, ಲೈನರ್ ಲಿಕ್ವಿಡ್ ಲೈನರ್ಸ್ ಎಲ್ಲ ಬರುತ್ತೆ. ಸೊ ಅದೆಲ್ಲ ನೀವು ಲೈನರ್ಗೆ ಮತ್ತು ಕಾಜಲ್ ಆಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಐಬ್ರೋ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಬ್ರೌನ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಐಬ್ರೋ ಮಾಡಬೇಕಿತ್ತು, ಮಾಡಿಲ್ಲ. ನನಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ನಾನು ಮನೇಲಿ ಇದ್ದೀನಿ 15 ಡೇಸಿಂದ, ಎಲ್ಲೂ ಆಚೆ ಹೋಗಿಲ್ಲ. ಸೊ ಐಬ್ರೋ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಮಾಡಿದ್ರೆ ಚೆನ್ನಾಗಿರೋದು, ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರ್ತಾಯಿತ್ತು ಅಂತ ಅನ್ನಿಸ್ತಾ ಇದೆ. ಸೊ ತುಂಬ ಲೈಟ್ ಕಲರು ಇದು ಬ್ರೌನ್ ಶೇಡ್ ಯೂಸ್ ಮಾಡಿ. ಮತ್ತು ಯಾವಾಗಲೂ ಐಬ್ರೋ ಫಿಲ್ ಮಾಡುವಾಗ ಲಾಸ್ಟಿಂದ ಸ್ಟಾರ್ಟ್ ಮಾಡಿ. ಸೆಕೆಂಡ್ ನೀವು ಲಾಸ್ಟಲ್ಲಿ ಡಾರ್ಕ್ ಆಗಿರಬೇಕು ಮತ್ತು ಮುಂದೆ ಬಂದು ಲೈಟ್ ಆಗಿರಬೇಕು. ಸೊ ಆವಾಗ ನಿಮಗೆ ಇದು ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನೀವು ಮುಂದೆನೇ ಡಾರ್ಕ್ ಯೂಸ್ ಮಾಡಿದರೆ ಸೊ ತುಂಬ ಹೆವಿ ಅನಿಸುತ್ತೆ, ನ್ಯಾಚುರಲ್ ಫಿನಿಶ್ ನಿಮಗೆ ಅದು ಕೊಡೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಮಸ್ಕರ ಯೂಸ್ ಮಾಡ್ತಿದ್ದೀನಿ. ನೀವು ಲ್ಯಾಶಸ್ ಕೂಡ ಯೂಸ್ ಮಾಡ್ಬೋದು, ನಿಮಗೆ ಐ ಲ್ಯಾಶಸ್ ಬೇಕು ನೀವು ಐ ಲ್ಯಾಶಸ್ ಕೂಡ ಯೂಸ್ ಮಾಡ್ಬೋದು. ನಾನು ಐ ಲ್ಯಾಶಸ್ ಯೂಸ್ ಮಾಡಲ್ಲ, ಜಸ್ಟ್ ಮಸ್ಕರದಲ್ಲೇ ನೀಟಾಗಿ ನಾನು ಐ ಲ್ಯಾಶಸ್ನ ಎನ್ಹಾನ್ಸ್ ಮಾಡ್ತೀನಿ.
ಲಿಪ್ಸ್ಟಿಕ್ ಅಪ್ಲಿಕೇಶನ್ ಮಾಡೋಣ. ಸೊ ನೀವು ಲೈಕ್ ಲಿಪ್ ಲೈನರ್ನ ಯೂಸ್ ಮಾಡಿ ನೀಟಾಗಿ ಶೇಪ್ ಮಾಡಿಬಿಟ್ಟು ಆಮೇಲೆ ಲಿಪ್ಸ್ಟಿಕ್ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಲಿಪ್ಸ್ಟಿಕ್ಕಲ್ಲೇ ಲೈನನ್ನು ಕ್ರಿಯೇಟ್ ಮಾಡಿ ಆಮೇಲೆ ಫಿಲ್ಲಿಂಗ್ನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಪಿಂಕ್ ಶೇಡ್ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಲೈನ್ ಕ್ರಿಯೇಟ್ ಮಾಡಿಕೊಂಡು ತುಂಬ ಲೈಕ್ ಕಾಮಾಗಿ ಲೈಕ್ ತುಂಬ ಫೋಕಸ್ ಆಗಿ ಮಾಡಿ. ಏನಕ್ಕೆ ಸ್ವಲ್ಪ ಆಚೆ ಈಚೆ ಆದ್ರೂ ನಿಮಗೆ ಕೆಲಸ ಜಾಸ್ತಿ ಆಗುತ್ತೆ, ನೀವು ಮತ್ತೆ ಫೌಂಡೇಶನ್ ಎಲ್ಲ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೋಡಿಕೊಂಡು ನೀಟಾಗಿ ಆರಾಮಾಗಿ ಇದನ್ನ ಫಿನಿಶ್ ಮಾಡಿ. ನೆಕ್ಸ್ಟ್ ನನ್ನ ಫೇವ್ರೇಟ್ ಪಾರ್ಟ್ ಇದ್ದು ಬ್ಲಷಿಂಗ್ ಮಾಡ್ತಾ ಇದ್ದೀನಿ. ಬ್ಲಷರ್ ಅಷ್ಟೇ ತುಂಬ ಲೈಟಾಗಿ ಯೂಸ್ ಮಾಡಿ, ತುಂಬ ಲೈಕ್ ಡಾರ್ಕ್ ಕಲರ್ಸ್ನ ಯೂಸ್ ಮಾಡಿಬಿಡಿ. ತುಂಬ ಒಂಥರ ಕಾಣಿಸುತ್ತೆ, ತುಂಬ ಹೆವಿಯಾಗಿ ಕಾಣಿಸುತ್ತೆ. ಸೊ ಲೈಕ್ ನಿಮ್ಮ ಪ್ರಿಫರೆನ್ಸ್, ನಿಮಗೆ ಡಾರ್ಕ್ ಇಷ್ಟ ನೀವು ಡಾರ್ಕ್ ಮಾಡ್ಬೋದು, ಬಟ್ ನನಗೆ ತುಂಬ ಲೈಟ್ ಅನ್ನೋ ತುಂಬ ಇಷ್ಟ. ಸೊ ನಾನು ಇದನ್ನು ತುಂಬ ಲೈಟ್ ಕಲರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಬ್ಲಷರ್ಗೆ. ಸೊ ಬ್ಲಷರ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ನಿಮ್ಮ ಫೀಚರ್ಸ್ ಏನು ಅನ್ಸಾಗುತ್ತೆ, ಪ್ಲಸ್ ನಿಮಗೆ ಸ್ಕಿನ್ ತುಂಬ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಸೊ ಬ್ಲಷರ್ ತುಂಬ ಇಂಪಾರ್ಟೆಂಟು, ನೀವು ಯೂಸ್ ಮಾಡಿ. ನನಗೆ ಇದೊಂದು ನೋಸ್ಗೆ ಬ್ಲಷ್ ಆಗೋದು ತುಂಬ ಇಷ್ಟ, ಯಾಕೆಂದರೆ ನಿಮಗೆ ಆ ಹೆಲ್ದಿ ಗ್ಲೋನ ನಿಮಗೆ ಲೈಕ್ ತಂದುಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಗ್ಲೋಯಿಂಗ್ ಅಂತ. ಸ್ಕಿನ್ ಫಿನಿಶಿಂಗ್, ಮೇಕಪ್ಸ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನಾನು ಹೈಲೈಟ್ ಯೂಸ್ ಮಾಡ್ತಿದ್ದೀನಿ. ಆವಾಗಲೇ ಐ ಶ್ಯಾಡೋಗೆ ಯೂಸ್ ಮಾಡಿದ್ದಲ್ಲ, ಸೇಮ್ ಪ್ಯಾಲೆಟಿಂದ ಅದೇ ಕಲರ್ನ ಸೇಮ್ ನಾನು ಯೂಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಐ ಶ್ಯಾಡೋಗೆ ಯಾವ್ದು ಯೂಸ್ ಮಾಡಿದ್ದೆ, ಸೊ ಅದೇ ಕಲರ್ನ ನಾನು ಇವಾಗ ಹೈಲೈಟರು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಪ್ಯಾಲೆಟ್ ಬಂದು ನಿಮಗೆ ಮಲ್ಟಿಪರ್ಪಸ್ ಅಂತ ಹೇಳ್ಬೋದು. ಲೈಕ್ ಐ ಶ್ಯಾಡೋ ಆಗಿ ಯೂಸ್ ಆಗುತ್ತೆ, ಇವನ್ ಬ್ಲಷರ್ ಆಗಿನೂ ಯೂಸ್ ಮಾಡ್ಬೋದು, ಮತ್ತು ಹೈಲೈಟರ್ಗೂ ಯೂಸ್ ಆಗುತ್ತೆ. ಒನ್ ಪ್ಯಾಲೆಟ್ ಮಲ್ಟಿಪಲ್ ಬೆನಿಫಿಟ್ ಅಂತ ನಾವು ಇದನ್ನು ಹೇಳ್ಬೋದು. ಇವಾಗ ನಾನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಮ್ದು ಆಲ್ಮೋಸ್ಟ್ ಮೇಕಪ್ ಎಲ್ಲ ಫುಲ್ ಫಿನಿಶ್ ಆಯಿತು. ಸೊ ಮೇಕಪ್ ಫಿಕ್ಸರಿಂದ ನಾನು ಮೇಕಪ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಫಿಕ್ಸರ್ ಬಂದು ಈ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಶೈನ್ ಸ್ಪ್ರೇ ಕೂಡ ಯೂಸ್ ಮಾಡ್ತೀನಿ. ಸೊ ನಿಮಗೆ ಶೈನಿಂಗ್ ಇರಬೇಕು, ಮೇಕಪ್ಪಲ್ಲಿ ಗ್ಲಾಸಿ ಲುಕ್ ಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಯೂಸ್ ಮಾಡಿ ನೀವು ನೋಡ್ಬೋದು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು. ನಿಮಗೇನು ಅನಿಸ್ತು, ನಿಮ್ಗೆ ಇಷ್ಟ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಬೊಟ್ಟಿಡ್ತಾ ಇದ್ದೀನಿ. ಬೊಟ್ಟಿಲ್ಲ ಅಂದರೆ ನಮ್ಮ ಮೇಕಪ್ ಫಿನಿಶ್ ಆಗಲ್ಲ. ಬೊಟ್ಟಿಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಆ್ಯಂಡ್ ನೀವು ವೆಸ್ಟರ್ನ್ಸ್ಗೂ ಯಾವುದೇ ರೀತಿಯಾದ ಇದಕ್ಕೆ ಫಂಕ್ಷನ್ಗೆ ಇದನ್ನು ಯೂಸ್ ಮಾಡ್ಬೋದು. ಮೇಕಪ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಆ್ಯಂಡ್ ಲೈಕ್ ಶೇರ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ.
ಸೊ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಕೇರ್ ಟಿಪ್ಸ್ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ, ಹೇಗೆ ನೀವು ಸ್ಕಿನ್ ಕೇರ್ನ ಚೂಸ್ ಮಾಡಬೇಕು ಮನೇಲಿ ಯೂಸ್ ಮಾಡೋದಕ್ಕೆ ಅಂತ. ಸೊ ಇವಾಗ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಹೇರಿಂಗ್ಸ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಜುಮ್ಕೀಸ್ ಅಂದರೆ ತುಂಬ ಇಷ್ಟ. ಸೊ ನಾನು ತುಂಬ ಜುಮ್ಕೀಸ್ ಇದೆ, ಬಟ್ ಕಲೆಕ್ಷನ್ಸ್ ಎಲ್ಲ ತುಂಬ ಇದೆ, ಬಟ್ ನಾನು ಯೂಶ್ವಲಿ ಜಾಸ್ತಿ ವೇರ್ ಮಾಡಲ್ಲ, ತುಂಬ ರೇರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮೇಕಪ್ ಅಂತೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ನಾನು ಹೋಪ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.